ಸರ್ ಆನೆಗಳಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದ್ರೆ ಭಾಳಷ್ಟು ಜನ ಕುತೂಹಲನೂ ಕೂಡ ಇದೆ ಸರ್. ಮದ ಬರೋದು ಭಾಳಷ್ಟು ಜನ ಬೇರೆ ಬೇರೆ ಥರ ಹೇಳ್ರು. ಬಟ್ ಸೈಂಟಿಫಿಕ್ ರೀಸನ್ ಸಮೇತ ಹೇಳೋದಾದ್ರೆ ಏನು ಸರ್ ಮದ ಬರೋದು ಅಂದರೆ ಯಾಕೆ ಅವುಗಳ ಬಿಹೇವಿಯರಲ್ಲಿ ಆ ಲೆವೆಲ್ ಚೇಂಜಸ್ ಕಾಣಿಸೋದು? ಮಸ್ತ್ ಅಂತ ಹೇಳ್ತೀವಿ ನಾವು, ಮದ ಅಂತ ಹೇಳ್ತೀವಿ. ಇದು ಯೂಶಲಿ ಗಂಡಾನೆಗಳಲ್ಲಿ ಬರುತ್ತೆ, ಹೆಣ್ಣಾನೆಗಳಲ್ಲಿ ಬರುತ್ತೆ, ಬಟ್ ಮದ ಅಂತ ಹೇಳಲ್ಲ ನಾವು ಅದನ್ನು. ಇಟ್ಸ್ ಎ ಟೆಂಪರಲ್ ಸೆಕ್ರೇಷನ್ಸ್, ಅಂದರೆ ಸ್ಟ್ರೆಸ್ಸಿಗೆ ಬರೋಂಥದ್ದು ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸು, ಹಾಲು ಕುಡಿಸ್ತಾ ಇರೋಂಥ ತಾಯಿಗಳಲ್ಲಿ ಸ್ವಲ್ಪ ಸ್ಟ್ರೆಸ್ಸಿಗೆ ಬರೋಂಥದ್ದು ಅದು. ಬಟ್ ಮೇಜರಾಗಿ ನಾವು ಮದನ ಗಂಡಾನೆಗಳಲ್ಲಿ ನೋಡ್ತೀವಿ. ಇಟ್ ಡಿಪೆಂಡ್ಸ್, 1 ತಿಂಗಳಿಂದ 6 ತಿಂಗಳು 8 ತಿಂಗಳವರೆಗೂ ಈ ಮದದ ಪಿರಿಯಡು ಇರುತ್ತೆ. ಇದರಲ್ಲಿ ನಾವು ಡಿವೈಡ್ ಮಾಡ್ತೀವಿ, ಪ್ರೀ ಮಸ್ತ್ ಅಂತ ಹೇಳ್ತೀವಿ, ಮಸ್ತ್ ಪೀರಿಯಡ್ ಅಂತೀವಿ, ಪೀಕ್ ಮಸ್ತ್ ಪೀರಿಯಡ್ ಅಂತ ಹೇಳ್ತೀವಿ, ಮತ್ತು ಪೋಸ್ಟ್ ಮಸ್ತ್ ಪೀರಿಯಡ್ ಅಂತ. ಈ ಪ್ರೀ ಮಸ್ತ್ ಪೀರಿಯಡು ಭಾಳ ಡೇಂಜರ್, ಯಾಕಂದರೆ ಇದರಲ್ಲಿ ಇಂಟರ್ನಲ್ ಅಗ್ರೆಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಆಯಿತಾ, ಇದು ಟೆಂಪರಲ್ ಗ್ಲ್ಯಾಂಡ್ಸಿಂದ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಲೆವೆಲ್ ನಾರ್ಮಲ್ಲಾಗೆ 1% ಇತ್ತು ಅಂದರೆ 1 ಇದಿತ್ತು ಅಂದರೆ ಇದರಲ್ಲಿ 60 to 70% ಜಾಸ್ತಿ ಇರುತ್ತೆ. ಲೆಕ್ಕ ಹಾಕೊಳ್ಳಿ, 1%ಅಲ್ಲೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರಲ್ಲಿ 60 to 70% ಇದ್ದಾಗ ಏನಾಗುತ್ತೆ, ಅದರದ್ದು ಅಗ್ರೆಸಿವ್ ಬಿಹೇವಿಯರ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಮಸ್ತಲ್ಲಿ ಇರಬೇಕು ಎಲಿಫೆಂಟ್ ಅಂತ? ಮಸ್ತು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಒಂದು ಸೆಕ್ಷುವಲ್ ಸೆಲೆಕ್ಷನ್ಸ್, ಫೀಮೇಲು ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಯಾವಾಗಲೂ ಮಸ್ತಲ್ಲಿರೋ ಅಂಥ ಗಂಡಾನೆಗಳನ್ನ ಅವು ತುಂಬ ಪ್ರಿಫರ್ ಮಾಡ್ತವೆ. ಯಾಕಂದರೆ ಮೆಚುರಿಟಿ ಒಂದು, ನಾಲೆಡ್ಜ್ ಒಂದು, ಮತ್ತು ಅದರದ್ದೇ ಆದ ಡಾಮಿನೆನ್ಸ್ ಹೈರಾರ್ಕಿಲಿ ಇರ್ತವೆ. ಎಲ್ಲದಕ್ಕೂ ಮಸ್ತ್ ಬರುತ್ತೆ. 15 ವರ್ಷದಿಂದ ಗಂಡಾನೆಗಳಿಗೆ ಮಸ್ತ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಪ್ಯೂಬರ್ಟಿ ಸ್ಟೇಜ್ ದಾಟದ್ಮೇಲೆ ಅದು ಮಸ್ತ್ ಬರೋಕ್ಕೆ ಮಸ್ತ್ ಬರುತ್ತೆ. ಬಟ್ ಅದು ಲಾಂಗ್ ಟರ್ಮ್ ಇರಲ್ಲ. ಇದ್ರೂ ಅದರಲ್ಲಿ ಈ ಥರ ಅಗ್ರೆಸಿವ್ ಇದು ನೋಡೋಕ್ಕೆ ನಮ್ಗೆ ಸಿಗಲ್ಲ. ಯಾಕಂದರೆ ಒಂದ್ಸಲಿ ಗ್ರೂಪಿಂದ ಹೊರಗಡೆ ಬರ್ತಿದ್ದಂಗೆ ಡಾಮಿನೆನ್ಸ್ ಲೆವೆಲ್ನ ಸೆಲೆಕ್ಟ್ ಮಾಡಿಬಿಡುತ್ತೆ, ಸೆಟ್ ಆಗಿಬಿಡುತ್ತೆ. ಡಾಮಿನೆನ್ಸ್ ಲೆವೆಲ್ನ ಸೆಟ್ ಮಾಡುತ್ತೆ. ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಡಾಮಿನೆನ್ಸ್ ಲೆವೆಲ್ ಹೆಂಗೆ ಮಾಡ್ತೇವೆ ಅಂತ. ಬಟ್ ಈ ಗಂಡಾನೆಗಳು ಮಸ್ತಲ್ಲಿ ಇದ್ದಾವೆ, ಅಗ್ರೆಸಿವ್ ಆಗಿದ್ದಾವೆ ಅಂದರೆ ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್-ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವುರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ಅಂದರೆ ಈ ಡಾಮಿನೆಂಟ್ ಆಗಿ ಯಾವ ಇರ್ತಾವಲ್ಲ ಅವು ಅಗ್ರೆಸಿವ್ ಇರ್ತವೆ ಅಂತ ತೋರಿಸ್ಕೊಳ್ಳೋಕ್ಕೆ, ಅಥವಾ ಇನ್ನೊಂದು ಬೇರೆ ಗಂಡಾನೆಗಳನ್ನ ಸಪ್ರೆಸ್ ಮಾಡಲಿಕ್ಕೆ. ನಾನು ಈ ಟೈಮಲ್ಲಿ ನಾನು ಇದ್ದೀನಿ, ಡಾಮಿನೆಂಟ್ ಆಗಿದ್ದೀನಿ, ನಿಮಗೆಲ್ಲ ಮೇಟಿಂಗ್ ಚಾನ್ಸ್ ಇಲ್ಲ ಅಂತ ತೋರಿಸ್ಲಿಕ್ಕೆ. ಇದು ಒಂದು ಕಡೆ ಆಗೋಂಥದ್ದು. ಇದೇ ಥರ ಇನ್ನೊಂದು ಪಾಪ್ಯುಲೇಷನಲ್ಲಿ ಇನ್ನೊಂದು ಆನೆಗಳು ಮಸ್ತಲ್ಲಿರುತ್ತೆ, ಬೇರೆ ಗಂಡಾನೆಗಳು. ಈ ಯಾವಾಗ ಅಂದರೆ ಈ ಪಾಪ್ಯುಲೇಷನಲ್ಲಿ ಯಾವತ್ತೂ ನಮಗೆ, ಈ ಸಬ್ ಪಾಪ್ಯುಲೇಷನಲ್ಲಿ ಅಥವಾ ಈ ಕ್ಲಾನ್ಗಳಲ್ಲಿ ನಮಗೆ ಯಾವತ್ತೂ ಫೈಟಿಂಗ್ ಆಗಲ್ಲ. ಯಾಕಂದರೆ ಇದು ಆಲ್ರೆಡಿ ಡಾಮಿನೆನ್ಸ್ ಹೈರಾರ್ಕಿನ ಸೆಟ್ ಮಾಡಿಬಿಟ್ಟಿರ್ತಾರೆ. ಬೇರೆ ಒಂದು ಸಬ್ ಪಾಪ್ಯುಲೇಷನ್ ಅಥವಾ ಬೇರೆ ಒಂದು ಕ್ಲಾನಿಂದ ಇದು ಆಗೋಂಥದ್ದು, ಫೈಟಿಂಗ್ ಆಗಬೇಕು ಅಂತ. ಇದೇ ಥರ ಅವನಲ್ಲೂ ಸ್ಟ್ರೆಸ್ ಹಾರ್ಮೋನ್ಸ್ ಅಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಸ್ ಬರುತ್ತೆ, ಮಸ್ತಲ್ಲಿ ಬರ್ತದೆ. ಈ ಮಸ್ತಿಗೆ ಬಂದಾಗ ಏನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ನಿಮಗೆ 60 to 70% ಈ ಟೆಂಪರಿನ್ಸ್ ಅಂತ ಹೇಳ್ತೀವಿ. ಇದು ಇಲ್ಲಿಂದ ಸೆಕ್ರೇಷನ್ ಆಗುತ್ತೆ. ಕಿವಿ ಮತ್ತು ಕಣ್ಣು ಮಧ್ಯೆ ಒಂದು ಟೆಂಪರ್ ಗ್ಲ್ಯಾಂಡ್ಸ್ ಇರುತ್ತೆ, ಮಸ್ತ್ ಗ್ಲ್ಯಾಂಡ್ಸ್ ಇರುತ್ತೆ, ಅಲ್ಲಿಂದ ಸೆಕ್ರೇಟ್ ಆಗುತ್ತೆ. ಸೆಕ್ರೇಟ್ ಆಗಬೇಕಾದ್ರೆ ಏನಾಗುತ್ತೆ, ಇಟ್ಸ್ ಇನ್ನೊಂದು ತೋರಿಸ್ತಾ ಇರೋದು, ನಾನೇ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಡಾಮಿನೇಟ್ ಆಗಿದ್ದೀನಿ, ಈ ಹೈರಾರ್ಕಿಲಿ ನಾನು ತುಂಬ ಸುಪೀರಿಯರ್ ಇದ್ದೀನಿ ಅಂತ ತನ್ನ ಬೇರೆ ಪ್ರಬಲವಾದ ಇನ್ನೊಂದು ಆನೆಗೂ ಹೇಳ್ತಿರೋದು, ಮತ್ತು ಹೆಣ್ಣಾನೆಗಳಿಗೂ ಹೇಳ್ತಿರೋದು. ಈ ಟೈಮಲ್ಲಿ ಏನು ಮಾಡ್ತಾ ಇವರು ಹೋಗಿ ಮಾರ್ಕ್ ಮಾಡ್ತಾ ಬರುತ್ತೆ, ಮತ್ತು ಯೂರಿನಲ್ಲಿ ಡ್ರಿಬಲ್ ಮಾಡ್ತಾ ಬರುತ್ತೆ. ಅವಾಗ ಟೆರಿಟರಿನ ಅಕ್ವೈರ್ ಮಾಡ್ತಾ ಇದ್ದೀನಿ, ನಾನು ಆಕ್ಯುಪೈ ಮಾಡ್ತಾ ಇದ್ದೀನಿ ಈ ಟೆರಿಟರಿನ ಅಂತ ಬೇರೆ ಗಂಡಾನೆಗಳಿಗೆ ಹೇಳೋದು. ಈ ಟೈಮು ತುಂಬ ಡೇಂಜರ್. ಈ ಟೈಮಲ್ಲೇ ನಮ್ಮಲ್ಲಿ ಎಲಿಫೆಂಟ್ಸ್ಗಳು ಸಾಯೋಂಥದ್ದು ಜಾಸ್ತಿ. ಇಲ್ಲಾಂದರೆ ಹೊರಗಡೆ ಬಂದು ನಮ್ಮ ಹ್ಯೂಮನ್ ಡೆತ್ಸ್ಗಳಾಗಿರ್ಬೋದು, ಕಾನ್ಫ್ಲಿಕ್ಟ್ಸ್ಗೆ ಈ ಥರ ಎಲಿಫೆಂಟ್ಸ್ಗಳು ಭಾಳ ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ಸ್ಗಳು. ಇದರಲ್ಲಿ ಏನಾಗುತ್ತೆ, ಡಾಮಿನೆನ್ಸ್ ಆಗಿರೋನು ಒಳಗೆ ಬಂದ್ಬಿಡ್ತಾನೆ, ಮೈಟಿಂಗ್ಗೆ ಚಾನ್ಸಸ್, ರಿಪ್ರೊಡಕ್ಷನ್ ಚಾನ್ಸಸ್ ಅವನಿಗೆ ಜಾಸ್ತಿ ಇರುತ್ತೆ. ಬಟ್ ಇವನಿಂದ ಸಪ್ರೆಸ್ ಆಗ್ತಾ ಇರ್ತಾರಲ್ಲ, ಇವ್ರು ಸಪ್ರೆಸ್ ಆದವ್ರು ಎಲ್ಲಿಗೆ ಹೋಗಬೇಕು, ಈ ಟೆರಿಟರಿಗೆ ಬರೋಂಗಿಲ್ಲ ಅವರು. ಈ ಟೆರಿಟರಿಗೆ ಬರದೆ ಏನಾಗುತ್ತೆ, ಅವ್ನು ಹೊರಗಡೆ ಹೋಗ್ತಾ ಇರಬೇಕಾಗುತ್ತೆ. ಈ ಹೊರಗಡೆ ಹೋಗ್ಬೇಕಾದ್ರೆ ಈ ಅಗ್ರೆಸಿವ್ ಬಿಹೇವಿಯರ್ನ ಎಲ್ಲರೂ ಒಂದ್ಸರಿ ಡಿಸ್ಚಾರ್ಜ್ ಮಾಡಬೇಕಲ್ಲ. ಆವಾಗ ಏನಾಗುತ್ತೆ, ಯಾವ್ದು ಸಿಗುತ್ತೆ, ಏನು ಸಿಗಲ್ಲ ಅಂದ್ರೆ ಒಂದು ಮರಕ್ಕೆ ಹೋಗೋದು ಬೆಳೆಸೋದು, ಯಾವ್ದಾದ್ರು ಗಾಡಿ ಸಿಕ್ಕರೆ ಗಾಡಿ ಗೋಡಿ ಅಂತದ್ದು, ಮನುಷ್ಯರು ಸಿಕ್ಕರೆ ಮನುಷ್ಯ ಗೋಡಿ, ಇವು ಸ್ವಲ್ಪ ನಮಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಯಂಗ್ ಎಲಿಫೆಂಟ್ಸ್ಗಳು ಅಂತ ಹೇಳ್ತೀವಿ, ಏನು 15 to 20 years 25 years ಇರ್ತದೆ. ಯಾವಾಗ ಮೇಟಿಂಗ್ ಚಾನ್ಸಸ್ ಸಿಗಲ್ಲ, ಬಟ್ ಅಗ್ರೆಷನ್, ಇಂಟರ್ನಲ್ ಅಗ್ರೆಷನ್ ಜಾಸ್ತಿ ಆಗ್ತಾ ಇರುತ್ತೆ, ಟೆಸ್ಟೋಸ್ಟಿರಾನ್ ಅವಾಗ ಮಾತು ಅವೇ ಕೇಳೋಕ್ಕಾಗಲ್ಲ. ಈ ಟೈಮಲ್ಲಿ ಫುಡ್ ಬಿಹೇವಿಯರ್ ಚೇಂಜ್ ಆಗುತ್ತೆ, ಓಡಾಡೋಂಥ ಹೋಮ್ ರೇಂಜ್ಗಳು ಚೇಂಜ್ ಆಗುತ್ತೆ. ಇದೆಲ್ಲ ಚೇಂಜಸ್ ನಾವು ನೋಡ್ತಾ ಇರೋದು ಮಸ್ತ್ ಪೀರಿಯಡಲ್ಲಿ. ವೆರಿ ಡೇಂಜರಸ್ ಪೀರಿಯಡ್ ಇದು ಮಸ್ತ್ ಪೀರಿಯಡ್ ಅನ್ನೋದು ಎಲಿಫೆಂಟಲ್ಲಿ. ಬಟ್ ಭಾಳ ಇಂಪಾರ್ಟೆಂಟ್. ಇನ್ನೊಂದೇನು ಅಂದರೆ ತುಂಬ ಕಾನ್ಫ್ಲಿಕ್ಟ್ಸ್ಗಳನ್ನ ಅವಾಯ್ಡ್ ಮಾಡುತ್ತದೆ ಈ ಮಸ್ತ್. ಕಾನ್ಫ್ಲಿಕ್ಟ್ಸ್ಗಳು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ಈ ಬೇರೆ ಬೇರೆ ಗಂಡಾನೆಗಳು ಹೊಡೆದಾಡದೇ ಇರೋಂಗೆ ತೋರಿಸ್ಕೊಳ್ತವೆ.
ಯಾಕಂದ್ರೆ ಒಂದ್ಸರಿ ಡಾಮಿನೆನ್ಸ್ ಅಂತ ಗೊತ್ತಾದ್ರೆ ಈ ಏನಾಗುತ್ತೆ ಇವು ಓಡಾಡಲ್ಲ, ಇಲ್ಲಾಂದ್ರೆ ಅನ್ನೆಸರಿ ಏನ್ ಮಾಡುತ್ತೆ ಈ ಎನರ್ಜೆಟಿಕ್ಸ್ನ ವೇಸ್ಟ್ ಮಾಡುತ್ತೆ. ಆಮೇಲೆ ಇವಾಗ ರಿಸ್ಕ್ನ ಅವಾಯ್ಡ್ ಮಾಡ್ತಾರ ಅಂತ ಒಂದು ಸ್ಟ್ರಾಟಜೀಸ್ ಕೊಡಿ ಮಸ್ತ್ ಬಿಡ್ರಿ. ಇದು ಒಂದು ಕಡೆ ಪ್ಲಸ್ ಪಾಯಿಂಟು ಎಲಿಫೆಂಟ್ದು ಒಂದು ಹರ್ಡ್ಗೆ ಯೂಸ್ ಆದರೆ, ಇನ್ನೊಂದು ಕಡೆ ಏನಾಗುತ್ತೆ ನಮ್ಮ ಏನು ಕಾನ್ಫ್ಲಿಕ್ಟ್ಸಲ್ಲಿ ಇದು ತುಂಬ ಒಂದು ನೆಗೆಟಿವ್ ಇಂಪ್ಯಾಕ್ಟ್ನ ಬೀಳುತ್ತೆ. ಸರ್ ಅದ್ರ ಜೊತೆಗೆ ದುಬಾರೆ ಅಂತ ಕ್ಯಾಂಪ್ಗಳಲ್ಲಿ ಅಥವಾ ನೀವು ಶಿವಮೊಗ್ಗದಲ್ಲೂ ನೋಡ್ಬೋದು, ಆ ಥರದ ಸಕ್ಕರೆ ಬಯಲುಗಳಲ್ಲಿ ಅಲ್ಲಿ ಅನೇಕ ಆನೆಗಳು ಹೆಚ್ಚು ಆನೆಗಳಿರೋದೆ ಅಲ್ಲೂ ಈ ಥರದ ಮಸ್ತ್ ಬಂದಾಗ ಮದ ಬಂದಾಗ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ? ಸಾಧ್ಯನಾ ಅದು ಪಾಸಿಬಿಲಿಟಿ? ಮದನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಎಲಿಫೆಂಟ್ಸ್ ಅಲ್ಲಿ ಮದ ಏನಕ್ಕೆ ಬರುತ್ತೆ ಅಂದ್ರೆ ಡಾಮಿನೆನ್ಸ್ ತೋರಿಸ್ಲಿಕ್ಕೆ ಬರೋದು. ಕ್ಯಾಂಪ್ಗಳಲ್ಲಿ ಏನಂತ ಎಲ್ಲಾ ಗಂಡಾನೆಗಳೇನೆ, ಎಲ್ಲಾ ಈಕ್ವಲ್ ಸೈಜ್ಡ್ ಗಂಡಾನೆಗಳೇ ಇರ್ತಾವೆ, ನೀವು ನೋಡಿರ್ಬೋದು. ಅದ್ರಲ್ಲಿ ಏನಾಗುತ್ತೆ, ಅದ್ರಲ್ಲೂ ಡಾಮಿನೆನ್ಸ್ ಹೈರಾರ್ಕಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ಹಿಡ್ದಾಗ್ಲೇನೆ ನೀವು ನೋಡಿರ್ತೀರ, ಅಭಿಮನ್ಯು ಹಿಡಿಬೇಕಾದ್ರೆ ಡಾಮಿನೆನ್ಸ್ ಮಾಡಿ ಇಟ್ಕೊಂಡ್ಬಂದಿರ್ತಾರೆ. ಅವೇನು ಕ್ಯಾಂಪ್ಗೆ ಹಾಕಿದಾಗ ಅಲ್ಲಿ ಅವನು ಸುಪೀರಿಯರ್ ಆಗಿ ಇರ್ತಾನೆ, ಡಾಮಿನೆಂಟ್ ಹೈರಾರ್ಕಿಯಲ್ಲಿ ಅವನು ಮೇಲೆ ಇರ್ತಾನೆ. ಅವನು ಸ್ವಲ್ಪ ಮದ ಜಾಸ್ತಿನೇ ಯಾವಾಗ್ಲೂ, ಯಾಕಂದ್ರೆ ಅವನು ಇನ್ನೊಬ್ರನ್ನ ಮಸ್ತಲ್ಲಿ ಇದ್ದಾಗ್ಲೇನೆ ಸಪ್ರೆಸ್ ಮಾಡೋಕ್ಕಾಗೋದು ಇನ್ನೊಂದು ಆನೆಗಳಿಗೆ. ಯಾಕಂದ್ರೆ ನಮ್ಮಲ್ಲಿ ಅಭಿಮನ್ಯನ ಒಂದು ಎಕ್ಸಾಂಪಲ್ ತಗೊಂಡ್ರೆ ಒಂದು 6 to 7 months 8 months ವರೆಗೂ ಮಸ್ತಲ್ಲಿ ಇರ್ತಾರೆ. 8 ತಿಂಗಳವರೆಗೂ ಇರ್ತಾರೆ. ಆದ್ರೂ ಯಾಕೆ ಅಂದ್ರೆ ಇದು ಈ ಬೇರೆ ಆನೆಗಳಿಗೆ ಹೇಳ್ತಾರಂತ. ಈಗ ನೋಡಿ, ಎಲ್ಲ 10 ಆನೆ ಗಂಡಾನೆಗಳನ್ನ ಜೊತೆಲಿ ಕೂರಿಸಿದಾಗ ಹೊಡೆದಾಡದೇ ಇರೋ ಸಿಚುವೇಶನ್ಸ್, ಹೊಡೆದಾಡಬಾರ್ದು, ಬಟ್ ಆದ್ರೂ ಡಾಮಿನೇಟ್ ಮಾಡಬೇಕು. ಹೆಂಗ್ ಡಾಮಿನೇಟ್ ಮಾಡೋಕ್ಕಾಗುತ್ತೆ? ಮಸ್ತ್ನ ಪ್ರೆಸೆನ್ಸ್ ಆಫ್ ಮಸ್ತ್ ಇಸ್ ಇಂಡಿಕೇಟರ್ ಆಫ್ ಡಾಮಿನೆನ್ಸ್ ಅಷ್ಟು. ಈ ಆನೆಗಳು ನಮ್ಮ ಕ್ಯಾಂಪಲ್ಲಿ ಯಾಕೆ ಜಾಸ್ತಿ ಆಗ್ತವೆ ಅಂದರೆ, ಒಂದು ನಾನು ಹೇಳ್ದಂಗೆ 10 ಆನೆಗಳು ಅಂತ, ಮತ್ತು ಫುಡ್, ನಾವು ಏನು ಫುಡ್ ಕೊಡ್ತೀವಲ್ಲ, ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸರ್. ಇದನ್ನು ಕಂಟ್ರೋಲ್ ಮಾಡೋದಂತ ಹೇಳೋಕ್ಕಲ್ಲ, ಬಟ್ ಅದನ್ನು ಟೆಂಪ್ರೇಚರ್ ಆ ರೆಗ್ಯುಲೇಷನ್ಸ್ಗೆ ಏನು ಮಾಡ್ತಾರೆ, ನಮ್ಮಲ್ಲಿ ಟೈಮ್ಗೆ ಅದನ್ನು ಸ್ನಾನ ಮಾಡಿಸೋದಾಗಿರ್ಬೋದು, ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು, ಕಾಲಿಗೆ ಎಣ್ಣೆ ಹಚ್ಚೋದಾಗಿರ್ಬೋದು, ಸ್ವೆಟ್ ಗ್ಲ್ಯಾಂಡ್ಸ್ಗಳನ್ನ ಕ್ಲೀನ್ ಮಾಡ್ತಿರ್ಬೋದು, ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈ ಟೈಮಲ್ಲೇ ನಮ್ಮಲ್ಲಿ ಮಾವುತರುಗಳು ತುಂಬ ಸತ್ತಿದ್ದಾರೆ, ಗೊತ್ತಾಗಲ್ಲ. ಓಕೆ, ಒಂದು ಸ್ವಲ್ಪ ಚೇಂಜಸ್ ಅಂತ ಇದ್ದು, ಬಿಹೇವಿಯರ್ ಚೇಂಜಸ್ ಇದ್ದರೂ ಹೊಡೆದು ಸಾಯಿಸ್ಬಿಟ್ಟಿರೋದು ಕೇಸ್ಗಳು ಜಾಸ್ತಿ ಇದೆ. ಬಟ್ ಅಲ್ಲಿ ಸಂಗಾತಿ ಆಯ್ಕೆಗೆ ಬೇರೆ ನೀವು ಹೇಳ್ದಂಗೆ ಸಮಾನ ವಯಸ್ಕರು ಇರ್ತಾರೆ ಅಂತ ಅಂದ್ರಿ. ಒಂದು ಡಾಮಿನೆಂಟ್ ಅಭಿಮನ್ಯು ಥರದ್ದು ಒಂದು ಆನೆ ಇದ್ರೆ, ಇನ್ನು ಉಳ್ಕಿದವಕ್ಕೆ ಅಲ್ಲಿ ಸೆಕ್ಷುವಲ್ ಆಪರ್ಚುನಿಟೀಸ್ ಸಿಗಲ್ಲ, ಅವು ಆಕ್ರೋಶನ ವ್ಯಕ್ತಪಡಿಸಲ್ಲ. ಆಕ್ರೋಶನ 100% ವ್ಯಕ್ತಪಡಿಸ್ತವೆ. ಅದೇ ಹೇಳೋದಲ್ಲ, ಯಾರು ಡಾಮಿನೇಟ್ ಇರ್ತಾನೆ ಅವನಿಗೆ ರಿಪ್ರೊಡಕ್ಷನ್ ಇದರಲ್ಲಿ ಚಾನ್ಸಸ್ ಜಾಸ್ತಿ, ಅವನಿಗೆ ಚಾನ್ಸಸ್ ಜಾಸ್ತಿ. ಇವರೆಲ್ಲ ವೆಯ್ಟ್ ಮಾಡ್ಬೇಕು, ನೆಕ್ಸ್ಟ್ ಟರ್ಮ್ಗೋಸ್ಕರ ವೆಯ್ಟ್ ಮಾಡಬೇಕು. ಕ್ಯಾಂಪಲ್ಲಿ ಎಲಿಫೆಂಟ್ಸ್ಗಳು ಹಿಂಗೆ ಆಗ್ತದೆ. ಬಟ್ ರಿಯಲ್ ನಮ್ಮ ಹೊರಗಡೆನೂ ಎಲಿಫೆಂಟ್ಸ್ಗಳಲ್ಲಿ ಇದೇ ಪ್ರಾಬ್ಲಮ್. ಏನಾಗುತ್ತೆ, 15 years ಆದಮೇಲೆ ತಾಯಿ ಗಂಡಾನೆಗಳನ್ನ ಹೆಣ್ಣಾನೆಗಳನ್ನ ತನ್ನ ಎಲ್ಲಿ ಮರಿಗಳು ಹುಟ್ಟಿರ್ತವೆ ಅದೇ ಗ್ರೂಪಲ್ಲಿ ಅದೇ ಹರ್ಡಲ್ಲಿ ಕಂಟಿನ್ಯೂ ಆಗ್ಬಿಡ್ತವೆ. ಬಟ್ ಗಂಡಾನೆಗಳು ಏನಾಗುತ್ತೆ, ಪ್ಯೂಬರ್ಟಿ ಸ್ಟೇಜ್ ದಾಟಿದ್ಮೇಲೆ ಒಂದು 12-13 years ಆದಮೇಲೆ ಇವು ಪುಂಡಾಟ ಜಾಸ್ತಿ ಆಗುತ್ತೆ. ಇದೇನು ಮಾಡ್ತವೆ, ಎಲ್ಲ ಹೆಣ್ಣಾನೆಗಳು ಸೇರ್ಕೊಂಡು ಇದನ್ನ ಓಡಿಸ್ಬಿಡ್ತವೆ ಹೊರಗಡೆ. ಈ ಹೋದಂಥ ಆನೆಗಳು ಹೊರಗಡೆ ಹೋಗುತ್ತೆ, ಹೋದವು ಏನು ಮಾಡ್ತವೆ, ಇವೇ ಒಂದು ಕ್ರಿಯೇಟ್ ಮಾಡ್ಕೊಳ್ತವೆ. ಇದನ್ನೇನು ಹೇಳ್ತೀವಿ, ಟಸ್ಕರ್ ಬ್ರದರ್ಹುಡ್ ಅಂತ ಹೇಳ್ತೀವಿ. ಟಸ್ಕರ್ ಬ್ರದರ್ಹುಡ್ ಅಂತ ಹೇಳ್ತೀವಿ. ಎಲ್ಲ ಗಂಡಾನೆಗಳು ಸೇರ್ಕೊಳ್ತವೆ ಜೊತೆಲಿ. ಈ ಸೇರ್ಕೊಂಡು ಏನಾಗುತ್ತೆ, ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತವೆ. ಇಲ್ಲೇ ಡಾಮಿನೆನ್ಸ್ ಹೈರಾರ್ಕಿ ಸೆಟ್ ಆಗ್ಬಿಡೋದು. ಎಲ್ಲಿಂದ ತಾಯಿಯಿಂದ ಈ ಹರ್ಡಿಂದ ಬೇರ್ಪಟ್ಟ ಗಂಡಾನೆಗಳು ಹೋಗಿ ಒಂದ್ ಕಡೆ ಸೇರ್ಕೊಳ್ತವೆ. ಇವೆಲ್ಲ ಸೇರ್ಕೊಂಡು ಇವೇ ಪುಂಡಾನೆಗಳಾಗೋದು. ನಮ್ಮಲ್ಲಿ ಕಾಫಿ ತೋಟದಲ್ಲಾಗ್ಲಿ ಅಥವಾ ನೀವೆಲ್ಲೇ ಕಾನ್ಫ್ಲಿಕ್ಟ್ಸ್ ಏರಿಯಾದಲ್ಲಿ ನೋಡಿರ್ತೀರಿ, ಎಲ್ಲ ಗಂಡಾನೆಗಳೇ ಹೋಗಿರ್ತವೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಇದು ಹೋಗಿ ಏನಾಗುತ್ತೆ, ಸೆಟ್ ಆಗ್ಬಿಡುತ್ತೆ. ಈ ಡಾಮಿನೆನ್ಸ್ ಅಲ್ಲೇ ಸೆಟ್ ಆಗ್ಬಿಡುತ್ತೆ. ಇದ್ರಲ್ಲಿ ಯಾರು ಡಾಮಿನೇಟ್ ಇರ್ತಾನಲ್ಲ ಅವನು ಇವ್ರಿಗೆ ಬಿಹೇವಿಯರ್ ಸ್ಟಡೀಸ್ನ ಹೇಳ್ತಾ ಹೋಗ್ತಾನೆ. ಇಲ್ಲಿ ಹೆಂಗೆ ಮ್ಯಾಟ್ರಿಯಾಕ್ ತನ್ನ ಮಕ್ಳುಗಳಿಗೆ ಹೆಂಗೆ ಹೇಳ್ಕೊಡ್ತಿರುತ್ತೆ, ಹಂಗೆ ಅಲ್ಲಿ ಬೇರೆ ಬೇರೆ ಬಿಹೇವಿಯರ್ಸ್ಗಳನ್ನ ಆ ಡಾಮಿನೇಟ್ ಮೇಲೆ ಹೇಳ್ತಾ ಹೋಗ್ತಾನೆ. ಆ ಡಾಮಿನೇಟ್ ಮೇಲೆ ಇರೋವರೆಗೂ ಇವರೆಲ್ಲ ಅವ್ನ ಕೆಳಗೆ ಇರ್ತಾರೆ, ಇವ್ರಿಗೆ ಚಾನ್ಸ್ ಸಿಗಲ್ಲ, ಮೇಟಿಂಗ್ ಚಾನ್ಸ್. ಇವನ್ ಏನ್ ಮಾಡ್ತಾನೆ, ಒಂದಿನ ತುಂಬಾ ಡಾಮಿನೇಟ್ ಆದ್ಮೇಲೆ ಗ್ರೂಪ್ ಒಳಗೆ ಬರ್ತಾನೆ. ಆಗ್ಲೇ ಹೇಳಿದ ನನ್ನ ಸಿಸ್ಟಮ್ ಮೆಸೇಜ್ ತಗೊಂಡು ಒಳಗಡೆ ಬರ್ತಾನೆ, ಇವನಿಗೆ ಮೀಟಿಂಗ್ ಚಾನ್ಸ್ ಸಿಗುತ್ತೆ. ಇವನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಇಂಥ ಆನೆಗಳು ಬಹಳ ಇಂಪಾರ್ಟೆಂಟ್. ಯಾವ ದೊಡ್ಡ ಆನೆಗಳು ಇರ್ತವೆ, ಯಾಕೆ ಈ ಆನೆಗಳನ್ನ ಉಳಿಸ್ಕೋಬೇಕು ಅಂದರೆ, ಒಂದು ಈ ಚಿಕ್ಕ ಪುಂಡಾನೆಗಳನ್ನ ಕಂಟ್ರೋಲ್ ಮಾಡೋದೇ ಇವನು, ಮತ್ತು ಇವ್ರುಗಳಿಗೆ ಬಿಹೇವಿಯರ್ ಸ್ಟಡೀಸ್ ಹೇಳ್ಕೊಡೋದು ಇವನು. ಇಂಥ ಆನೆಗಳನ್ನ ನಾವು ಏನು ಮಾಡ್ತೀವಿ, ಕಾನ್ಫ್ಲಿಕ್ಟ್ಸಲ್ಲಿ ಎತ್ಬಿಟ್ರೆ ಅಥವಾ ಏನಾಗುತ್ತೆ ಎಲೆಕ್ಟ್ರಿಕೇಷನಲ್ಲಿ ಆನೆ ಸುತ್ತೋದ್ರೆ ಏನಾಗುತ್ತೆ, ಈ ಥರ ಬಿಹೇವಿಯರ್ ಗೊತ್ತಿಲ್ಲದೇ ಕಲಿತೇ ಇರಲ್ಲ, ಬಿಹೇವಿಯರ್ನೇ ಕಲ್ತಿರಲ್ಲ, ಪ್ರಾಬ್ಲಮ್ ಗೊತ್ತಿರಲ್ಲ, ಇಂಥ ಆನೆಗಳು ಏನು ಮಾಡ್ತವೆ, ನೆಕ್ಸ್ಟು ಇದನ್ನು ರಿಪ್ರೊಡಕ್ಷನ್ ಸಿಸ್ಟಮ್ ಬಂದಾಗ ಇದು ಸಿಸ್ಟಮ್ನೇ ಹಾಳಾಗ್ಬಿಡುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ ಯಾವ ಥರ ಜೀನ್ ಪ್ರಾಲಿಫರೇಟ್ ಆಗುತ್ತೆ ಅಂತ. ಎಲ್ಲ ಥರ ಗೊತ್ತಿದ್ರೆ ಆನೆಗಳು ಅದಕ್ಕೆ ಹುಟ್ಟುವಂಥ ಮರಿಗಳು
ಒಳ್ಳೆ ಜೀನಲ್ಲಿ ಒಳ್ಳೆ ಪ್ರೊಜಿನಿಸ್ ಆಗಿರುತ್ತೆ, ಇಲ್ಲಾಂದರೆ ಹಾಳಾಗ್ತವೆ.